ಮಾಡಬೇಕೇ ವಿನ ಅವರ ಕೊಡುವ ಹಣಕ್ಕೆ ಕೈ ಹಾಕು ಚಾಚುವ ಕೈ ಆಗಬಾರದು ಪ್ರಶಾಂತ, ಆಗಬಾರದು. ಪ್ರಶಾಂತ್ ನೋಡಪ್ಪ, ನೀನು ಚಿಕ್ಕಪ್ಪನಿಗೆ ನಾವೆಷ್ಟೇ ಹೇಳಿದ್ರು ಕೂಡ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಇರೋನೊಬ್ನೇ ಮಗ, ನಾವು ಅವನಿಗೆ ಚೆನ್ನಾಗಿ ಶಾಲೆ ಕಳಿಸಿದ್ದೀವಿ. ಅವನಿಗೆ ಯಾವ್ದಾದ್ರು ಒಂದು ನೌಕರಿ ಕೊಡಿಸೋಣ ಅಂತ ನಾನು ಹೇಳಿದ್ರೆ, ನಾವು ರೈತರು ಈ ಭೂಮಿಯಲ್ಲೇ ದುಡಿಯಬೇಕು ಅಂತ ಹಠ ಹಿಡಿದಿದ್ದಾರೆ. ಏನು ಈ ಶ್ರೀಕಾಂತನ್ಗೆ ಹೋಗಪ್ಪ ಯಾವುದಾದ್ರೂ ಒಂದು ನೌಕರಿಗೆ ಅರ್ಜಿಯನ್ನ ಹಾಕು ಅಂದ್ರೆ ಈ ಶ್ರೀಕಾಂತ್ ಮಾತೇ ಕೇಳೋದಿಲ್ಲ. ಇಲ್ಲ, ನಾನು ಮಿಲಿಟರಿಗೆ ಸೇರ್ತೀನಿ, ವೀರ ಯೋಧನಾಗ್ತೀನಿ, ಭಾರತ ಮಣ್ಣಿಗಾಗಿ ದುಡಿಮೆ ಮಾಡ್ತೀನಿ ಅಂತ ಹಠ ಹಿಡಿದು ಕುಳಿತಿದ್ದಾನೆ. ನೀನೇ ಹೇಳಪ್ಪ ಏನು ಮಾಡ್ಬೇಕು ಅಂತ. ಅಕ್ಕ, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ನೋಡಪ್ಪ ಪ್ರಶಾಂತ್, ನೀನು ನಮ್ಮನ್ನು ಬಿಟ್ಟು ಎಲ್ಲ ಹೋಗಿ ದುಡಿದರೆ ಹೇಗಪ್ಪ? ಇಲ್ಲೇ ಯಾವ್ದಾದ್ರೂ ಒಂದು ಡಾಕ್ಟರ್ ಇಂಜಿನಿಯರಿಂಗ್ ಕೆಲಸವನ್ನು ಇಲ್ಲೇ ಮಾಡ್ಬಾರ್ದಲ್ಲ? ಅವ್ವ, ಲಂಚ ಎಂಬ ಮಂಚಾಟಿದ ಲಂಚಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಈ ಸಮಾಜದ ಬಡ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚವನ್ನು ಎಸೆದುಕೊಂಡು ಇವರ ಲಂಚಕೋರ ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಾಳುಕ್ಯರ ನಾಡು ಎಂದು ಖ್ಯಾತಿಯಾಗಿರುವ ಜೋಳಚ ಗುಡ್ಡದ ಗ್ರಾಮದಲ್ಲಿ ತಾಯಿ ಬಸವಣ್ಣವ ತಂದೆ ಬಸಯ್ಯನ ನವ ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಆ ಎದುರಾಳಿಗೆ ಎದೆಗೊಟ್ಟು ಅವರ ಬಿಸಿ ರಕ್ತವನ್ನ ಈ ಭೂಮಿಗೆ ಹರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಶಿವಯ್ಯನಂತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎಟ್ಟದೂರು ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಗಿ ನಮ್ಮ ಭಾರತದ ಬಾವುಟ ಹಾರಿಸುತ್ತಿರುವಾಗ ಅತಿ ಪ್ರಮಾಣದಿಂದ ಬೀಳುವ ಹಿಮ ಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಹೊತ್ತು ನಮ್ಮ ಭಾರತ ಮಾತೆಯ ಮಡಲಲ್ಲಿ ವೀರ ಸ್ವರ್ಗ ಪಡೆದರಲ್ಲ ಆ ಹನುಮಂತ ಕೊಪ್ಪದವರಂತೆ ಒಂದೇ ಒಂದು ವರ್ಷ ಬಾಳಿದ್ರೆ ಸಾಕವ್ವ, ನನ್ನ ಜೀವನ ಸಾರ್ಥಕವಾಗುವುದು. ಶಬಾಷ್ ತಮ್ಮ ಶಬಾಷ್. ನಿನ್ನ ಕೆಚ್ಚಗೆ ಮಾತನ್ನು ಕೇಳಿ ನಿನ್ನ ಅಣ್ಣನಿಗೆ ಒಂದು ಆನೆ ಬಲ ಬಂದಂತಾಯ್ತು. ಈಗ ನೀನು ನೌಕರಿ ಸೇರುವುದಕ್ಕೆ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ತಂದು ನಿನ್ನನ್ನು ಓದಿಸುತ್ತೇನಪ್ಪ, ಓದಿಸುತ್ತೇನೆ. ಪ್ರಶಾಂತ್, ಅದು ಹೌದಪ್ಪ, ಹೆಚ್ಚ ಮಕ್ಕಳಂತೆ ಯಾವಾಗ್ಲೂ ನೀನು ಸುರಕ್ಷಿತವಿರಬೇಕೆಂದೇ ಈ ನಿಮ್ಮ ತಾಯಿ. ಆಯ್ತು ಅಕ್ಕ, ಎಲ್ಲರ ಒಪ್ಪಿಗೆತ್ತ ಮೇಲೆ ನಂದೇನು ಅಭ್ಯಂತರವೇ ಇಲ್ಲ. ನೋಡಪ್ಪ ಶ್ರೀಕಾಂತ್, ಈ ಸಮಾಜದಲ್ಲಿ ದುಷ್ಟರ ಮೇಲೆ ದಬ್ಬಾಳಿಕೆ ಮಾಡುವ ಅಂತ ದುಷ್ಟ ರಾಕ್ಷಸರಿಗೆ ನೀನು ಮೆಟ್ಟಿ ಸೀಳುವ ಹೆಬ್ಬುಲಿ ನೀನಾಗಬೇಕೆಂಬುದೇ ನಮ್ಮ ಆಸೆ. ನೋಡು ಪ್ರಶಾಂತ್, ಈ ಭೂಮಿಯಲ್ಲಿ ದುಡಿಯುವ ರೈತನಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆ ಅಬ್ಬರ ಜೋರಾಗಿದೆ ಎಂದು ತಿಳಿದು ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಕೂಡ ಈ ಭೂತಾಯಿ ಕೊಡುವ ಸೇರು ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯಬೇಕಪ್ಪ, ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತರ ಮಗ ಕೈಗಳಾಗಿ ಧರ್ಮದ ಹಾದಿಯಲ್ಲಿ ಜನ